ಪ್ರತಾಪ್ ಸಿಂಹ ಅವರು ಈಗಾಗಲೇ ಅವರು ವಿಚಾರವಂತರು, ವಿಮರ್ಶಕರು ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಯಾವುದೇ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಪ್ರಾರಂಭದ ಹೇಳಿಕೆ ಏನು ಬಂತು ಅಂತೇಳಿ, ಅಪರೂಪದ ರಾಜಕಾರಣಿ, ಮುಖ್ಯಮಂತ್ರಿಗಳು, ಈ ನಾಡಿನ ನಮ್ಮೆಲ್ಲ ಮೆಚ್ಚಿನ ಮುಖ್ಯಮಂತ್ರಿಗಳು ಅಂಥೇಳಿ ಅದೇ ಪ್ರತಾಪ್ ಸಿಂಹ ಅವ್ರು ಹೇಳಿ ಹೆಸರನ್ನು ಇಡೋದು ಸೂಕ್ತ ಅಂತೇಳಿ ಹೇಳಿದ್ರು. ಇದು ನಾಡಿಗೆ, ಇಡೀ ರಾಷ್ಟ್ರಕ್ಕೆ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಬಂತು. ಮತ್ತು ಅವರೆಲ್ಲ RSSನವರು, ಅವ್ರು ಯಾರೋ ಕೆಲವರು ಮಾತ್ರ ಅವ್ರಿಗೆ ಹೇಳಿ ಕಿವಿಯನ್ನು ಹಿಂಡ್ಬಿಟ್ರು ಅಂತೇಳಿ ಕಾಣುತ್ತೆ. ಇದು ಸೂಕ್ತ ಅಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಇಲ್ಲಿ ಸೂಕ್ತ ಯಾವುದು, ಸೂಕ್ತ ಅಲ್ಲದೆ ಯಾವುದು ಅಂತೇಳಿ ನೀವೆಲ್ಲ ಯೋಚನೆನ ಮಾಡಬೇಕು. ಕರ್ನಾಟಕದ 16 ಜನ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿಗಳು, ಮೈಸೂರಿನ ಮಗ, ಸುಮಾರು 3,000 ಕೋಟಿಗಳ ಅನುದಾನವನ್ನು ಕೊಡಬೇಕಾದ್ರೆ ಒಂದು ದೃಢ ಸಂಕಲ್ಪ ಇರಬೇಕು, ಕೆಚ್ಚೆದೆ ಇರಬೇಕು. ಆ ಕೆಚ್ಚೆದೆಗಳನ್ನು ಇಟ್ಕೊಂಡು ಶೈಕ್ಷಣಿಕ ರಂಗಕ್ಕೆ ಮತ್ತು ವೈದ್ಯಕೀಯ ರಂಗಕ್ಕೆ ಇಷ್ಟೊಂದು ಅನುದಾನವನ್ನು ಕೊಟ್ಟಂತಹ ಅಪರೂಪದ ಮುಖ್ಯಮಂತ್ರಿಗಳು. ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅಂತೇಳಿ ಹೇಳ್ತಾ ಇಲ್ಲ. ನಾನು ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಕೆಲಸ, ಇವತ್ತು ರಾಜ ಮಹಾರಾಜರು ಸೇವೆಯನ್ನು ಸಲ್ಲಿಸಿದ್ರು. ಅಲ್ಲಲ್ಲಿ ರಾಜ ಮಹಾರಾಜರ ವೃತ್ತಗಳಿದೆ, ರಾಜ ಮಹಾರಾಜರ PKTB ಆಸ್ಪತ್ರೆ ಅಂತೇಳಿ ಇದೆ. ಇಲ್ಲಿ ಹೆಸರುಗಳನ್ನು ಬದಲಾವಣೆ ಮಾಡಬಾರ್ದು ಅನ್ನುವಂತಹ ಯಾವುದೇ ಕಾನೂನು ಏನಿಲ್ಲ. ಇವತ್ತಿನ ಇತಿಹಾಸಗಳನ್ನು ತಿಳಿಸ್ಬೇಕಾದ್ರೆ, ಮುಂದೆ ಸಿದ್ದರಾಮಯ್ಯನವರ ಇತಿಹಾಸವನ್ನು ತಿಳಿಸ್ಬೇಕಾದ್ರೆ ಇವತ್ತು ನಾವು ಯಾವ ಕೆಲಸಗಳನ್ನು ಮಾಡಬೇಕು ಅದನ್ನು ಮಾಡಬೇಕು. ರಾಜಕಾರಣ ಅಂದರೆ ಏನು ಅಂಥೇಳಿ ಅವರು ಮುಖ್ಯಮಂತ್ರಿಗಳು ಅದೆಲ್ಲವನ್ನು ಮಾಡುವಂತಹ ಆಲೋಚನೆಗಳು, ಅವರ ಇತಿಹಾಸವನ್ನು ಮುಂದಿನ ಜನಾಂಗಕ್ಕೆ ತಿಳಿಸ್ಬೇಕು ಅನ್ನುವಂಥ ಒಂದೇ ಒಂದು ಆಲೋಚನೆಗಳಿಂದ ಈ ಹೆಸರನ್ನು ಇಡಬೇಕು ಅನ್ನುವಂಥದ್ದು ನಮ್ಮ ಶಾಸಕರು ಮತ್ತು ಚಾಮರಾಜ ಕ್ಷೇತ್ರದ ಮಹಾಜನತೆ, ಮೈಸೂರು ಜಿಲ್ಲೆಯ ಮಹಾಜನತೆ ಇದೆಲ್ಲವನ್ನು ಇಟ್ಕೊಂಡಿದೆ. ಆ ಕಾರಣಕ್ಕೆ ಅದರ ಮುಂದೆ ಚರ್ಚೆ ಆಗುತ್ತೆ, ನೋಡೋಣ.